Hi everyone, welcome to Learn Easily. First PUC English Examination Grammar Do Form Questions. Here I hope you know what are do forms. Do forms are in three types, that is do, does, did. Here we are using do and does for the present tense, then did for the past tense. Here for English grammar you have to write the questions for the statements by using do, does, did. ಇದು ಫಸ್ಟ್ ಪಿ ಯು ಸಿ ಇಂಗ್ಲೀಷ್ ಗ್ರಾಮರ್ನ ಡೂ ಫಾರ್ಮ್ ಕ್ವಶನ್ಸ್ನ ಒಂದು ಗ್ರಾಮರ್ ಆ್ಯಕ್ಟಿವಿಟಿ. ಯು ವಿಲ್ ಗೆಟ್ ದೀಸ್ ಟೈಪ್ ಆಫ್ ಕ್ವಶನ್ಸ್ ಇನ್ ಇಂಗ್ಲೀಷ್ ಗ್ರಾಮರ್. ನಿಮಗೆ ಈಗಾಗಲೇ ಡೂ ಫಾರ್ಮ್ ಅಂತಕ್ಕಂಥದ್ದು ಗೊತ್ತಿರುತ್ತೆ. ಡೂ, ಡಸ್, ಡಿಡ್ ಕೊಟ್ಟಿರ್ತಕ್ಕಂತಹ ಒಂದು ಸೆಂಟೆನ್ಸ್ಗೆ ಡೂ, ಡಸ್, ಡಿಡನ್ನು ಬಳಸಿ ನಾವು ಕ್ವಶನ್ಸ್ ಮಾಡ್ತಕ್ಕಂಥದ್ದರೆ ನಾವು ಡೂ ಫಾರಮ್ ಅಂತೇಳಿ ಕರಿತೀವಿ. ಇಲ್ಲಿ ಆ ಒಂದು ಜನರಲ್ ಸ್ಟ್ರಕ್ಚರನ್ನು ನೋಡಬೇಕಾದ್ರೆ ಡೂ ಫಾರಮನ್ನು ಬರೀಬೇಕಾದ್ರೆ ಹೆಲ್ಪಿಂಗ್ ವರ್ಬ್, ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದಾಗಿರುತ್ತೆ, ಡೂ, ಡಸ್, ಡಿಡ್ ಆಗಿರುತ್ತೆ. ದೆನ್ ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ರಿಮೈನಿಂಗ್ ಸೆಂಟೆನ್ಸ್ ಆ್ಯಂಡ್ ಕ್ವಶನ್ ಮಾರ್ಕ್. ಇದು ಒಂದು ಜನರಲ್ ಸ್ಟ್ರಕ್ಚರ್ ಆಫ್ ದಿ ಡೂ ಫಾರ್ಮ್ ಕ್ವಶನ್ಸ್. Now let us move to the statement to write the do form questions. See, here are the statements. An elephant made friendship with a man. ಇಲ್ಲಿ ನಾವು ಡೂ ಫಾರಮ್ ಅಂತ ಬರಿಬೇಕಾದಾಗ ಹೆಲ್ಪಿಂಗ್ ವರ್ಬನ್ನು ತಗೋಬೇಕು. ದೆರ್ ಈಸ್ ನೋ ಹೆಲ್ಪಿಂಗ್ ವರ್ಬ್ ಇನ್ ದ ಸೆಂಟೆನ್ಸ್. ದ ಸೆಂಟೆನ್ಸ್ ಈಸ್ ಇನ್ ಪಾಸ್ಟ್ ಫಾರ್ಮ್. ಇದು ಪಾಸ್ಟ್ ಟೆನ್ಸಲ್ಲಿದೆ. ಹೇಗೆ ಕಂಡುಹಿಡಿತೀರಾ ಪಾಸ್ಟ್ ಟೆನ್ಸ್ ಅಂದಾಗ ಅಲ್ಲಿ ಮೇನ್ ವರ್ಬ್ ನೋಡಿ, ಮೇಡ್. ಮೇಡ್ ಅಂತಕ್ಕಂಥದ್ದು ವರ್ಬ್ ಟು, ಪಾಸ್ಟ್ ಟೆನ್ಸ್. ಇದಕ್ಕೆ ವರ್ಬ್ ಒನ್ ಮೇಕ್ ಅಲ್ವಾ. ಸೊ ಇಲ್ಲಿ ನಾವು ಹೆಲ್ಪಿಂಗ್ ವರ್ಬ್ ಅಂತ ತಗೊಂಡಾಗ ವಾಕ್ಯದಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಮೇನ್ ವರ್ಬ್ ಆಗಿರ್ತಕ್ಕಂತಹ ಮೇಡಿಂದ ನಾವು ಹೆಲ್ಪಿಂಗ್ ವರ್ಬನ್ನು ತಗೋಬೇಕು. ಮೇಡ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಇರೋದ್ರಿಂದ ಡಿಡ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಅದೇ ಅದು ಮೇಕ್ ಅಂತ ಇದ್ದರೆ ಪ್ರೆಸೆಂಟ್ ಟೆನ್ಸ್ ಆಗಿದ್ದು ಅದಕ್ಕೆ ಡೂ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಅದು ಮೇಕ್ಸ್ ಅಂತ ಇದ್ದರೆ ಎಸ್ ಫಾರಮ್ ಇರೋದ್ರಿಂದ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ಈ ಒಂದು ಆ್ಯನ್ ಎಲಿಫೆಂಟ್ ಮೇಡ್ ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಅಂತಕ್ಕಂಥದ್ದನ್ನು ನೋಡಿದಾಗ ಮೇಡ್ ಇದೆ. ಸೊ ಮೇಡ್ಗೆ ಡಿಡ್ ಅಂತಕ್ಕಂಥದ್ದನ್ನು ಹೆಲ್ಪಿಂಗ್ ವರ್ಬ್ ನಾವು ಬರ್ಕೊಂಡಾಗ ಆ್ಯನ್ ಎಲಿಫೆಂಟ್ ಸಬ್ಜೆಕ್ಟ್, ಮೇಡ್ ಇರ್ತಕ್ಕಂಥದ್ದು ಮೇಕ್ ಆಗಿ ಚೇಂಜ್ ಆಗಿರುತ್ತೆ. ಸೊ ಮೇಕ್ ಅಂತಕ್ಕಂಥದ್ದು ವರ್ಬ್, ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಈಸ್ ಎ ರಿಮೈನಿಂಗ್ ಸೆಂಟೆನ್ಸ್. ಸಿ ಅದಕ್ಕೆ ಡೂ ಫಾರಮ್ ಕ್ವಶನ್ ಹೇಗಿರುತ್ತೆ ಅಂದಾಗ ಡಿಡ್ ಆ್ಯನ್ ಎಲಿಫೆಂಟ್ ಮೇಕ್ ಎ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್. ಇಲ್ಲಿ ಗಮನಿಸಿ, ಮೇಡ್ ಅಂತಕ್ಕಂಥದ್ದು ಡಿಡ್ ಹೊರಗಡೆ ಬಂದಾಗ ಅದು ಮೇಕ್ ಆಗಿ ಚೇಂಜ್ ಆಗಿದೆ. ನೆಕ್ಸ್ಟ್, ದ ಲಯನ್ ರಿಪ್ಲೈಡ್ ಇನ್ ಎ ನೋಬಲ್ ವಾಯ್ಸ್. ಇದನ್ನು ಗಮನಿಸಿ, ರಿಪ್ಲೈಡ್ ಇದು ಸಹ ಏನಾಗಿದೆ, ಪಾಸ್ಟ್ ಟೆನ್ಸಲ್ಲಿದೆ. ರಿಪ್ಲೈಡ್ ವರ್ಬ್ ಟು, ಪಾಸ್ಟ್ ಟೆನ್ಸ್. ಸೊ ಪಾಸ್ಟ್ ಟೆನ್ಸ್ ಅಂದಾಗ ರಿಪ್ಲೈಡಲ್ಲಿ ಇ ಡಿ ಇದೆ, ಮೀನ್ಸ್ ಡಿಡ್ ಇದೆ. ಡಿಡ್ಡನ್ನು ಹೊರಗೆ ತೆಗೆದಾಗ ಅಲ್ಲಿ ರಿಪ್ಲೇ ಮಾತ್ರ ಉಳಿಯುತ್ತೆ, ಅದು ವರ್ಬ್ ಒನ್ ಆಗಿ ಚೇಂಜ್ ಆಗಿಬಿಡುತ್ತೆ. ಅಲ್ಲಿಗೆ ಇದಕ್ಕೆ ಸರಿಯಾದಂಥ ಒಂದು ಡೂ ಫಾರಮ್ ಕ್ವಶನ್ಸ್, ಡಿಡ್ ದ ಲಯನ್ ರಿಪ್ಲೇ ಇನ್ ಎ ನೋಬಲ್ ವಾಯ್ಸ್. ನೆಕ್ಸ್ಟ್, ದ ಕಮಿಷನ್ ಸ್ಯಾಟ್ ಟು ಟೇಕ್ ಎವಿಡೆನ್ಸ್. ಇದು ಸಹ ನೋಡಿ, ಸ್ಯಾಟ್ ಅದು ಪಾಸ್ಟ್ ಟೆನ್ಸ್ ಆಗಿದೆ. ಅಲ್ಲಿ ಯಾವ ಒಂದು ಸ್ಯಾಟ್ ಮೇನ್ ವರ್ಬನ್ನು ನೋಡಿದಾಗ ಅದರಲ್ಲಿ ಡಿಡ್ ಪ್ಲಸ್ ಸಿಟ್ ಅಂತ ಇರುತ್ತೆ, ಡಿಡ್ ಪ್ಲಸ್ ಸಿಟ್. ಸೊ ನಾವಾಗ ಏನು ಮಾಡಬೇಕು, ಡಿಡ್ಡನ್ನು ಹೊರಗಡೆ ತೆಗೆದಾಗ ಸಿಟ್ ಅಲ್ಲೇ ಇರುತ್ತೆ, ಮೇನ್ ವರ್ಬ್ ಆಗಿರುತ್ತೆ. ಇದಕ್ಕೆ ಒಂದು ಡೂ ಫಾರಮ್ ಕ್ವಶನ್, ಡಿಡ್ ದ ಕಮಿಷನ್ ಸಿಟ್ ಟು ಟೇಕ್ ಎವಿಡೆನ್ಸ್. ಅರ್ಥ ಆಯ್ತಲ್ವಾ. ಇನ್ನು ಫೋರ್ತ್ ಒನ್ ನೋಡಿ, ದ ಮ್ಯಾನ್ ಲಿವ್ಸ್ ಹ್ಯಾಪಿಲಿ ಫಾರ್ ಎವರ್. ಲಿವ್ಸ್ ಮೇನ್ ವರ್ಬ್, ಎಸ್ ಇದೆ, ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಎಸ್ ಅಂತ ಇರೋದ್ರಿಂದ ಡಸ್ ಅಂತಕ್ಕಂಥ ಒಂದು ಹೆಲ್ಪಿಂಗ್ ವರ್ಬ್ ಬರುತ್ತೆ. ಆಗ ಅದು ಲಿವ್ಸ್ ಇರೋದು ಲೀವ್ ಆಗಿ ಚೇಂಜ್ ಆಗುತ್ತೆ. ಆಗ ಒಂದು ಡೂ ಫಾರಮ್ ಕ್ವಶನ್ ಹೇಗಿರುತ್ತೆ, ಡಸ್ ದ ಮ್ಯಾನ್ ಲಿವ್ ಹ್ಯಾಪಿಲಿ ಫಾರ್ ಎವರ್. ಅರ್ಥ ಆಯ್ತಲ್ವಾ. ಅಲ್ಲಿ ಎಸ್ ಡಸ್ ಹೊರಗಡೆ ಬಂದಾಗ ಲೀವ್ಸಲ್ಲಿ ಲೀವ್ ಮಾತ್ರ ಅಲ್ಲಿರುತ್ತೆ, ಇದು ನೆನಪಿಟ್ಕೊಳ್ಳಿ. ಲೀವ್ಸ್ ಅಂದಾಗ ಡಸ್ ಪ್ಲಸ್ ಲೀವ್. ಸೊ ಡಸ್ಸನ್ನು ನಾವು ಮೊದಲು ಬರೆದಾಗ ಹೆಲ್ಪಿಂಗ್ ವರ್ಬ್ ಪ್ಲೇಸ್ ಬರೆದಾಗ ದ ಮ್ಯಾನ್ ಸಬ್ಜೆಕ್ಟ್, ವರ್ಬ್ ಲಿವ್, ಹ್ಯಾಪಿ ಫಾರ್ ಎವರ್ ಅಂತಕ್ಕಂಥದ್ದು, ಹ್ಯಾಪಿಲಿ ಫಾರ್ ಎವರ್ ಅಂತಕ್ಕಂಥದ್ದು ಏನಾಗಿರುತ್ತೆ, ರಿಮೈನಿಂಗ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಬರ್ಡ್ಸ್ ಸಿಂಗ್ ಆನ್ ಎವ್ರಿ ಟ್ರೀ. ಇಲ್ಲಿ ಸಿಂಗ್ ಅಂತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್,
ಸಿಂಗಲ್ಲಿ ಡೂ ಪ್ಲಸ್ ಸಿಂಗ್ ಇರುತ್ತೆ. ಡೂ ಅನ್ನು ನಾವು ಒಂದು ಕ್ವಶನ್ಗೆ ಬರ್ಕೊಂಡಾಗ ಡೂ ಬರ್ಡ್ಸ್ ಸಿಂಗ್ ಆನ್ ಎವರಿ ಟ್ರೀ ಅಂತ ಆಗುತ್ತೆ. ದ ಅಂಟ್ಸ್ ಮ್ಯಾನ್ ವೈಂಡ್ಸ್ ಹಿಸ್ ಆರ್ಮ್. ಇಲ್ಲಿ ವೈಂಡ್ಸ್ ಅಂತಕ್ಕಂಥದ್ದು ಎಸ್ ಇರೋದ್ರಿಂದ ಡಸ್ ಬರುತ್ತೆ. ಡಸ್ ದ ಅಂಟ್ಸ್ ಮ್ಯಾನ್ ವಿಂಡ್ ಇಸ್ ಹಾರ್ನ್. ಮಹಾರಾ ಟುಕ್ ಹಿಮ್ ಟು ದಿ ಫಾರೆಸ್ಟ್. ಟುಕ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಅಲ್ಲಿ ಡಿಡ್ ಪ್ಲಸ್ ಟೇಕ್ ಇರುತ್ತೆ. ಅದಕ್ಕೆ ಡೂ ಫಾರಮ್ ಕ್ವಶನ್ ಬರೆದಾಗ ಡಿಡ್ ಮಾರಾ ಟೇಕ್ ಹಿಮ್ ಟು ದಿ ಫಾರೆಸ್ಟ್. ಮಾರಾಸ್ ವೈಫ್ ಗಾಟ್ ರೆಡಿ ಟು ಕುಕ್. ಇಲ್ಲಿ ಗಾಟ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್, ಸೊ ಅದರಲ್ಲಿ ಡಿಡ್ ಪ್ಲಸ್ ಗೆಟ್ ಇರುತ್ತೆ. ಅದನ್ನು ನಾವು ಬರೆದಾಗ ಡಿಡ್ ಮಾರಾಸ್ ವೈಫ್ ಗೆಟ್ ರೆಡಿ ಟು ಕುಕ್. ಮಿಲ್ಕ್ ಬಿಕಮ್ಸ್ ಹಾರ್ಡ್ ಅಂತ ಇದೆ. ಬಿಕಮ್ಸ್ ಅಲ್ಲಿ ಡಸ್ ಪ್ಲಸ್ ಬಿಕಮ್ ಅಂತ ಇದೆ. ಡಸ್ಸನ್ನು ನಾವು ಮೊದಲು ಬರೆದಾಗ ಡಸ್ ಮಿಲ್ಕ್ ಬಿಕಮ್ ಹಾರ್ಡ್. ಚಂದ್ರು ಫ್ಲಕ್ಡ್ ಸಮ್ ಲೀವ್ಸ್. ಅಲ್ಲಿ ಫ್ಲಕ್ಡ್ ಇಡಿ ಇದೆ, ಪಾಸ್ಟ್ ಟೆನ್ಸ್, ಡಿಡ್ ಪ್ಲಸ್ ಫ್ಲಕ್ ಆಗುತ್ತೆ. ಅದನ್ನು ಬರೆದಾಗ ಡಿಡ್ ಚಂದ್ರು ಫ್ಲಕ್ ಸಮ್ ಲೀವ್ಸ್. ಅಲ್ಲಿ ಫ್ಲಕ್ಡ್ ಅಂತ ಮತ್ತೆ ಬರ್ತಾ ಇದೆ, ಇಟ್ ಈಸ್ ರಾಂಗ್. ಡಿಡ್ ಚಂದ್ರು ಫ್ಲಕ್ ಸಮ್ ಲೀವ್ಸ್, ಅದು ಫ್ಲಕ್ಡ್ ಅಲ್ಲ, ಫ್ಲಕ್ ಸಮ್ ಲೀವ್ಸ್. ನೆಕ್ಸ್ಟ್ ನೋಡಿದಾಗ ದ ಮೆಡಿಸಿನಲ್ ಕ್ರೀಪರ್ ಗ್ರೋಸ್ ಇನ್ ದ ವೈಲ್ಡ್. ಗ್ರೋಸ್ ಅಲ್ಲಿ ಎಸ್ ಇದೆ, ಸೊ ಡಸ್ ಪ್ಲಸ್ ಗ್ರೋ ಅಂತ ಇದೆ. ಸೊ ಡಸ್ಸನ್ನು ನಾವು ಮೊದಲು ಬರ್ಕೊಂಡಾಗ ದ ಮೆಡಿಸಿನಲ್ ಕ್ರೀಪರ್ ಗ್ರೋ ಅಂತ ಆಗುತ್ತೆ. ಸೊ ದ ಡೂ ಫಾರಮ್ ಕ್ವಶನ್ ಈಸ್ ಡಸ್ ದ ಮೆಡಿಸಿನಲ್ ಕ್ರೀಪರ್ ಗ್ರೋ ಇನ್ ದ ವೈಲ್ಡ್. ದ ನರೇಟರ್ ಕ್ಯಾರಿಡ್ ಆನ್ ಎ ಪ್ರೊಫೆಷನ್ ಇನ್ ಎ ಬಿಗ್ ಸಿಟಿ. ಸೊ ಇಲ್ಲಿ ಸಹ ಕ್ಯಾರಿಡ್ ಪಾಸ್ಟ್ ಟೆನ್ಸ್ ಇದೆ, ಡಿಡ್ಡನ್ನು ಹೊರಗಡೆ ತೆಗೆದಾಗ ಕ್ಯಾರಿ ಮಾತ್ರ ಅಲ್ಲಿ ಉಳ್ಕೊಳ್ಳುತ್ತೆ. ಡಿಡ್ ದ ನರೇಟರ್ ಕ್ಯಾರಿ ಆನ್ ಎ ಪ್ರೊಫೆಷನ್ ಇನ್ ಬಿಗ್ ಸಿಟಿ. ಈ ಪುಟ್ಸ್ ಇಟ್ ಇನ್ ಟು ಇಸ್ ಪಾಕೆಟ್. ಪುಟ್ಸ್ ಎಸ್ ಇರೋದ್ರಿಂದ ಡಸ್ ಬರುತ್ತೆ, ಪುಟ್ ಮಾತ್ರ ಅಲ್ಲಿ ಉಳಿಯುತ್ತೆ. ಡಸ್ ಹಿ ಪುಟ್ ಇಟ್ ಇನ್ ಇಸ್ ಪಾಕೆಟ್. ಫಿಯರ್ ಬಿಕಮ್ಸ್ ಎ ಡೆಲಿರಿಯಮ್. ಸಿ ಇಲ್ಲೂ ಅಷ್ಟೇ ಎಸ್ ಇರೋದ್ರಿಂದ ಡಸ್ ಫಿಯರ್ ಬಿಕಮ್ ಎ ಡೆಲಿರಿಯಮ್. ನಸರುದ್ದೀನ್ ಶೇಖ್ ಸಪೋರ್ಟೆಡ್ ಈಸ್ ಸನ್ಸ್ ವೆಂಚರ್. ಸಪೋರ್ಟೆಡ್ ಇಡಿ ಇದೆ, ಪಾಸ್ಟ್ ಟೆನ್ಸ್, ಡಿಡ್ ಬರುತ್ತೆ, ಸಪೋರ್ಟ್ ಮಾತ್ರ ಅಲ್ಲಿ ಉಳಿಯುತ್ತೆ. ಡಿಡ್ ನಸರುದ್ದೀನ್ ಶೇಖ್ ಸಪೋರ್ಟ್ ಈಸ್ ಸನ್ಸ್ ವೆಂಚರ್. ದ ಬಾಯ್ಸ್ ಹೆಲ್ಪ್ ದೇರ್ ಫ್ಯಾಮಿಲಿ ಬೈ ಡೂಯಿಂಗ್ ಆ್ಯಸ್ ಮೆಕ್ಯಾನಿಕ್ಸ್. ಸೊ ಇಲ್ಲಿ ಹೆಲ್ಪ್ ಅಂತಕ್ಕಂಥದ್ದು ಡೂ ಪ್ಲಸ್ ಹೆಲ್ಪ್ ಇರುತ್ತೆ. ಡೂ ದ ಬಾಯ್ಸ್ ಹೆಲ್ಪ್ ದೇರ್ ಫ್ಯಾಮಿಲೀಸ್ ಬೈ ವರ್ಕಿಂಗ್ ಆ್ಯಸ್ ಮೆಕ್ಯಾನಿಕ್ಸ್. ದ ಗರ್ಲ್ಸ್ ವರ್ಕ್ ಆ್ಯಸ್ ಮೇಡ್ ಸರ್ವೆಂಟ್ಸ್ ಇನ್ ದ ವಿಲೇಜ್. ವರ್ಕ್ ಅನ್ನೋದು ಡೂ ಪ್ಲಸ್ ವರ್ಕ್ ಇರುತ್ತೆ. ಸೊ ಡೂ ಫಾರ್ಮ್ ಕ್ವಶನ್ ಬರೆದಾಗ ಡೂ ದ ಗರ್ಲ್ಸ್ ವರ್ಕ್ ಆ್ಯಸ್ ಮೇಡ್ ಸರ್ವೆಂಟ್ಸ್ ಇನ್ ದ ವಿಲೇಜ್. ಬಾಬರ್ ಅಲಿ ವಾಂಟೆಡ್ ಟು ಚೇಂಜ್ ದ ಸಿಚುವೇಶನ್. ವಾಂಟೆಡ್ ಪಾಸ್ಟ್ ಟೆನ್ಸ್ ಇರೋದ್ರಿಂದ ಡಿಡ್ ಪ್ಲಸ್ ವಾಂಟ್. ಡಿಡ್ ಬಾಬರ್ ಅಲಿ ವಾಂಟ್ ಟು ಚೇಂಜ್ ದ ಸಿಚುವೇಶನ್. ಹಿ ಟೀಚರ್ಸ್ ಈಸ್ ಸ್ಟೂಡೆಂಟ್ಸ್ ಅಂಡರ್ ದಿ ಓಪನ್ ಸ್ಕೈ. ಟೀಚರ್ಸ್ ಎಸ್ ಇರೋದ್ರಿಂದ ಡಸ್ ಪ್ಲಸ್ ಟೀಚ್. ಸೊ ಡಸ್ ಹಿ ಟೀಚ್ ಈಸ್ ಸ್ಟೂಡೆಂಟ್ಸ್ ಅಂಡರ್ ದ ಓಪನ್ ಸ್ಕೈ. ಬಾಬರ್ ಅಲಿ ಲಿವ್ಸ್ ಇನ್ ವೆಸ್ಟ್ ಬೆಂಗಾಲ್. ಲೀವ್ಸ್ ಅಂತ ಇದೆ, ಅಲ್ಲಿ ಡಸ್ ಪ್ಲಸ್ ಲೀವ್ ಇದೆ. ಡಸ್ ಅನ್ನು ಮೊದಲು ಬರ್ಕೊಂಡಾಗ ಡಸ್ ಬಾಬರ್ ಅಲಿ ಲೀವ್ ಇನ್ ವೆಸ್ಟ್ ಬೆಂಗಾಲ್. ಆ್ಯಂಡ್ ನೆಕ್ಸ್ಟ್ ದೇ ಹ್ಯಾಕ್ ದ ಟ್ರೀಸ್ ಇನ್ ಟು ಪೀಸಸ್. ಸೊ ಇಲ್ಲಿ ಬಂದಾಗ ಡು ದೇ ಹ್ಯಾಕ್ ದ ಟ್ರೀಸಸ್ ಇನ್ ಟು ಪೀಸಸ್. He sprang like buck and disappeared. Did he spring like a buck and disappeared? Mara wants to grow fast and strong. Does Mara want to grow fast and strong? Mara built the lake. Did Mara build the lake? Mara went to the edge of the lake. Mara ವೆಂಟ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್, ಡಿಡ್ ಪ್ಲಸ್ ಗೋ ಇರುತ್ತೆ. ಡಿಡ್ ಮಾರಾ ಗೋ ಟು ದ ಎಡ್ಜ್ ಆಫ್ ದ ಲೇಕ್. ಈ ಟೇಕ್ಸ್ ಮೂಮೆಂಟ್ ಟು ಡೈ. ಇಟ್ ಟೇಕ್ಸ್ ಮೂಮೆಂಟ್ಸ್ ಟು ಡೈ. ಸೊ ಡಸ್ ಇಟ್ ಟೇಕ್ ಎ ಮೂಮೆಂಟ್ ಟು ಡೈ? ದೇ ಕೀಪ್ ಲುಕಿಂಗ್ ಅಟ್ ದ ಸ್ಕೈ. ಡು ದೇ ಕೀಪ್ ಲುಕಿಂಗ್ ಅಟ್ ದ ಸ್ಕೈ? ದ ವುಮೆನ್ ಸ್ಟಿಕ್ಸ್ ಟು ಯು ಲೈಕ್ ಎ ಬರ್ಡ್. ಡಸ್ ದ ವುಮೆನ್ ಸ್ಟಿಕ್ಸ್ ಟು ಯು ಲೈಕ್ ಎ ಬರ್? ಮತ್ತೆ ಅಲ್ಲಿ ಸ್ಟಿಕ್ಸ್ ಅಂತ ಬರ್ತಾ ಇದೆ, ಎಸ್ ಬರಬಾರ್ದು, ಸ್ಟಿಕ್ ಟು ಯು ಲೈಕ್ ಎ ಬರ್. ನಿಕೋಲಾ ಆನ್ಸರ್ಡ್ ಸೀರಿಯಸ್ಲಿ.
ಸೊ ಡಿಡ್ ನಿಕೋಲಾ ಆನ್ಸರ್ ಸೀರಿಯಸ್ಲಿ. ವಿ ಡ್ರೋ ಟು ದ ಟಿನಿ ವಿಲೇಜ್. ಡ್ರೋ ಅಂದಾಗ ಡಿಡ್ ಪ್ಲಸ್ ಡ್ರೈವ್ ಇರುತ್ತೆ. ಡಿಡ್ ವಿ ಡ್ರೈವ್ ಟು ದ ಟಿನಿ ವಿಲೇಜ್. ಅರ್ಥ ಆಯ್ತಲ್ವಾ? ಇದು ಡೂ ಫಾರಮ್ ಕ್ವಶನ್ಸ್ ಆಗಿರುತ್ತೆ. ಯು ಕ್ಯಾನ್ ಗೆಟ್ ದಿಸ್ PDF in Learn Easily app. Okay, thank you for watching this do forum questions.